ಇಲ್ಲಿಂದ 2 ಕಿಲೋಮೀಟರ್ಸ್ ಹೋದ್ರೆ ಆಂಧ್ರ. ಇದು ಟೋಟಲ್ 11 ಎಕರೆ ಪ್ಲಾಟ್. ನಾನೊಬ್ಳು ಸಾಫ್ಟ್ವೇರ್ ಇಂಜಿನಿಯರ್. ನಾವು ಮುಂಚೆ ಬೆಂಗಳೂರಲ್ಲಿ ಇದ್ದಿದ್ದು, ಡ್ಯೂ ಟು ಸಮ್ ರೀಸನ್ಸ್ ಬಿಸ್ನೆಸ್ ಕ್ಲೋಸ್ ಮಾಡ್ಬೇಕಾಗಿ ಬಂತು. ಇಲ್ಲಿಗೆ ಬಂದು ಫಾರ್ಮ್ ಲ್ಯಾಂಡ್ ತಗೊಂಡ್ವಿ ಸರ್. ನಮ್ ತಂದೆ ಮನೆ ಕಡೆ ಆಗ್ಲಿ, ಇಲ್ಲಿ ನನ್ನ ಗಂಡನ ಮನೆ ಕಡೆ ಆಗ್ಲಿ, ಯಾರಿಗೂ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇಲ್ಲ. ಇದು ನೋಡಕ್ ಮುಂಚೆ ಸುಮಾರು ಒಂದು 50-60 ಜಾಗಗಳು ನೋಡಿರ್ತೀವಿ. ಫಸ್ಟ್ ಅಲ್ಲಿ ಏನು ಇರಲ್ಲ, ಖಾಲಿ ಲ್ಯಾಂಡ್. ಪ್ಯಾಷನ್ ಆಗೂ ಇರಬೇಕು, ಕಮರ್ಷಿಯಲ್ ಆಗೂ ಇರಬೇಕು. ಪ್ಯಾಷನ್ ಒಂದೇ ಹೊಟ್ಟೆ ತುಂಬಿಸಲ್ಲ. ಎಂಟ್ರೆನ್ಸ್ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಬ್ಯಾಂಬೂ ಹಾಕಿದ್ವಿ, ಕೆನೋಪಿ ತರ ಫಾರ್ಮ್ ಮಾಡತ್ತೆ. ಈ ಕಡೆ ಬಂದ್ಬಿಟ್ಟು ಮಹಾಗನಿ ಹಾಕ್ಸಿದೀನಿ ಸರ್. ಇದೆಲ್ಲ ಆಫ್ರಿಕನ್ ಮಹಾಗನಿ ಸರ್. 6 months ನಮ್ಗೊಂಥರ FD ಇದ್ದಂಗೆ. 1,500 ಮಹಾಗನಿ ಕೂತು. ಇದು ಗೋಂಗೂರನ ಸರ್. ಟೆಂಪ್ರವರಿಯಾಗಿ ಶೆಡ್ ಕಟ್ಕೊಂಡ್ವಿ. ಒಂದು ಹಸು 2 ಇದೆ. ಸಗಣಿ ಎಲ್ಲ ನಮಗೆ ಗೊಬ್ಬರ ಆಗತ್ತೆ. ಕಂಪ್ಲೀಟ್ ಆಗಿ ನಾವು ಆರ್ಗ್ಯಾನಿಕ್ ಆಗಿ ಮಾಡ್ತಾರೆ. 1 ಟೀ ಸ್ಪೂನ್ DAP ಯೂರಿಯಾ ಕೂಡ ನಾವು ಇದಕ್ಕೆ ಹಾಕಿಲ್ಲ. ಗ್ರೋತ್ ನೋಡಿ ಸರ್. ಇಲ್ಲೆಲ್ಲ ತರಕಾರಿ ಬೆಳಿತೀವಿ ಸರ್ ನಾವು. ಶ್ರೀಗಂಧನೂ ಹಾಕಿದೀವಿ ಸರ್. 700-800 ಗಿಡಗಳಿದೆ. ರಕ್ತ ಚಂದನ, ಇದು ಅಂಜೂರ್ ಗಿಡ, ತುಂಬಾ ಸ್ವೀಟ್ ಇರುತ್ತೆ. ಹಣ್ಣುಗಳು ಕಿತ್ತು ತೊಳೆಯೋದು ಅಲ್ಲ, ಕಿತ್ತು ತಿನ್ನೋದಷ್ಟೇ, ಅದು ಮುಖ್ಯ ಸರ್. ಇದು ಮೋಸಂಬಿ ಸರ್. ಇದು ಸೀತಾಫಲ. 40-50 ಜಾತಿ ಗಿಡಗಳಂತೂ ಇದೆ. ಸೀತಾಫಲ, ರಾಮಫಲ, ಲಕ್ಷ್ಮಣ್ ಫಲ, ನೇರಳೆ. ಇದು ಶ್ರೀಗಂಧ. ಮಹಾಗನಿ ಆದ್ಮೇಲೆ ಒಳಗಡೆ ಸೆಕೆಂಡ್ ಲೇಯರ್ ಆಫ್ ಫೆನ್ಸಿಂಗ್ ಅಂತ ಹೇಳ್ಬಿಟ್ಟು ತೆಂಗು ಹಾಕಿದೀವಿ. ನೆಕ್ಸ್ಟ್ ಅದ್ರ ಒಳಗಡೆ ಬಂದ್ಬಿಟ್ಟು ಅಡಿಕೆ ನಮಗೆ ಕಮರ್ಷಿಯಲ್ ಕ್ರಾಪ್. ಇದು 2 ವರ್ಷ. ಇಲ್ಲಿ ನೋಡಿ ಕೆಳಗೆ ಸೈಜ್. ಅಡಿಕೆ ಒಳಗಡೆ ನುಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ನುಗ್ಗೆ ನಮ್ಗೊಂದು ಎಕ್ಸ್ಪೋರ್ಟ್ ಎನ್ಕ್ವೈರಿ ಬಂದಿದೆ. ವಾಟರ್ ನಾವು ತುಂಬಾ ಕೊಡಲ್ಲ. ಹೌದು ಸರ್, ಬೋರ್ ಇದೆ. 1.5 ಇಂಚಿಂದ 2 ಇಂಚ್ವರೆಗೂ ನೀರು ಹೊಡಿಯುತ್ತೆ. ಬಾಳೆನ ಆರ್ಗ್ಯಾನಿಕ್ ಅಲ್ಲಿ ಬೆಳೆಯಕ್ ಸಾಧ್ಯನೇ ಇಲ್ಲ ಅಂತಾರೆ. ನೀವು ನೋಡಿ, ಇದು ನಂಜನಗೂಡು ರಸಬಾಳೆ. ಇದು ಬಂದು ಏನ್ ಮೇಡಮ್ ಇದು ಸರ್? ಇದು ಬಂದ್ಬಿಟ್ಟು ನಮ್ಮ ಪ್ಲಾಟಿಗೆಲ್ಲ ಫರ್ಟಿಲೈಸರ್ ಅಂತ ಹೇಳ್ಬೋದು ನೀವು. ಜೀವಾಮೃತದ ಘಟಕ ಇದು. ಇಲ್ಲಿ ನಾವು ಇದಕ್ಕೆ ನೆರಳು ತುಂಬಾ ಇಂಪಾರ್ಟೆಂಟ್. ಸೊ ಒಂದು ಚಿಕ್ಕ ಸ್ಟ್ರಕ್ಚರ್, ಏನು ತುಂಬ ದುಡ್ಡು ಖರ್ಚು ಮಾಡ್ದಲ್ಲೇ ಚಿಕ್ಕ ಸ್ಟ್ರಕ್ಚರು, ಯಾವುದೋ ಒಂದು ಬಿಲ್ಡಿಂಗ್ ಹಳೆ ಟ್ಯಾಂಕ್ ಇತ್ತು, ಅದನ್ನ ತೊಗೊಂಬಂದು ಇದರಲ್ಲಿ ಮಾಡ್ತಾ ಇದೀವಿ. ಓಕೆ. ಸೊ ಇದು ಪ್ರೋಸೆಸ್ ಹೇಗೆ ಮಾಡ್ಕೊಂಡಿದ್ದೀರಾ ಮೇಡಮ್? ಸರ್, ಇದು ಬಂದ್ಬಿಟ್ಟು ಸುಭಾಷ್ ಪಾಲೇಕರ್ ಅವ್ರ ಮೆಥಡಲ್ಲಿ. ಇದಕ್ಕೆ ನಾಟಿ ಹಸುದು ಸಗಣಿ ಮತ್ತು ಗಂಜಲ ಇಂಪಾರ್ಟೆಂಟ್. ಅದು ಬಿಟ್ಟು ನೀವು ದ್ವಿದಳ ನಾಟಿ ಹಸುದು 5 kg ಸಗಣಿ ಮತ್ತು ಒಂದು 5 ಲೀಟ್ರು ಗೋಮೂತ್ರ ಪ್ಲಸ್ 2 kg ಬೆಲ್ಲ, ಯಾವುದಾದ್ರೂ ದ್ವಿದಳ ಧಾನ್ಯ, ಅದ್ರದ್ದು ಹಿಟ್ಟು, ಕಡಲೆ ಆಗಿರ್ಬೋದು, ಹುರುಳಿ ಆಗಿರ್ಬೋದು, ಯಾವುದಾದ್ರೂ ಅದೊಂದು 2 kg ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕಿ 7 days ಇದ್ರೊಳಗೆ ಹಾಕ್ತೀವಿ. ಆಮೇಲೆ 1 ಇಡೀ ಹುತ್ತದ ಮಣ್ಣು. ಇದು ಬೇಸಿಕಲಿ ಏನಂದ್ರೆ ಕಲ್ಚರ್ ಪ್ರೊಡ್ಯೂಸ್ ಮಾಡುತ್ತೆ. ನಾವ್ ಹೆಂಗೆ ಹಾಲು ಹೆಪ್ಪಾಕಿದ್ರೆ ಮೊಸರಾಗತ್ತೋ, 1 ಸ್ಪೂನ್ ಕಲ್ಚರ್ ಕೊಟ್ಬಿಟ್ಟು ನಾವು ಅದನ್ನ ಮೊಸರು ಮಾಡ್ತೀವೋ, ಹಂಗೆ ಈ ಇದ್ರೊಳಗೆ ಏನಿರುತ್ತೆ, ಸಗಣಿ ಒಳಗೆ ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೋ ಅದಕ್ಕೆ ಬೆಲ್ಲ, ದ್ವಿದಳ ಧಾನ್ಯದ ಹಿಟ್ಟು ಆಸ್ ಅ ಫುಡ್ ಕೊಟ್ಬಿಟ್ಟು 200 ಲೀಟರ್ ಟು 500 ಲೀಟರ್ ಟ್ಯಾಂಕ್ ಒಳಗೆ ನಾವು, ನಾನು ಹೇಳಿದ ನಿಮಗೆಲ್ಲ 200 ಲೀಟರ್ ಕೆಪಾಸಿಟಿಗೆ ನೀವು ಅದನ್ನು ಮಲ್ಟಿಪ್ಲೈ ಮಾಡ್ಕೋಬಹುದು. ಅದಕ್ಕೆ ಫುಡ್ ಕೊಟ್ಬಿಟ್ಟು ಸಗಣಿ ಒಳಗಿರೋ ಮೈಕ್ರೋ ಆರ್ಗ್ಯಾನಿಸಮ್ನ ಎನ್ಹಾನ್ಸ್ ಮಾಡ್ತೀವಿ. ಅಂದ್ರೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಈಗ 1 ಲಕ್ಷ ಇರೋದು 2 ಲಕ್ಷ. ನಮ್ ಇದಕ್ಕೂ ಬರಲ್ಲ, ಊಹೆಗೂ ಬರಲ್ಲ, ಅಷ್ಟು ಕ್ರೋರ್ಸ್ ಟುಗೆದರ್ ಅಲ್ಲಿ ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ. 7 days ಇದ್ರಲ್ಲಿ ರೆಡಿ ಮಾಡ್ತೀವಿ. ಸೊ ಈಗ ನಾವೆಲ್ಲ ಹಾಕಿದೆ ಮೇಡಮ್ ಇವತ್ತು. ಸೊ ಎಷ್ಟು ದಿವಸ ಇರಬೇಕಾಗುತ್ತೆ ಇದರಲ್ಲಿ? ಡೈಲಿ ಪ್ರೋಸೆಸ್ ಏನಾದರೂ ಇರುತ್ತಾ? ಇದು 7 days ಇರ್ಬೇಕು ಸರ್. ಗಾಳಿ ಆಡೋದಕ್ಕೋಸ್ಕರ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ದಿನ ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ ಕೋಲಲ್ಲಿ ತಿರುಗಿಸ್ತಾ ಇರಬೇಕು. ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ, ಅದು ಇಂಪಾರ್ಟೆಂಟ್. ಅಂಡ್ ಇದ್ರ ಮೇಲೆ ಗಾಳಿ ಆಡೋ ತರನೇ ನೀವು ಒಂದು ಶೇಡ್ ನೆಟೋ ಅಥವಾ ಗೋಣಿ ಚೀಲನೋ ಆ ತರದೇನಾದ್ರು ಮುಚ್ಚಬಹುದು. ನೆರಳಿರ್ಬೇಕು, ನೆರಳಿರ್ಲೇಬೇಕು. ಬಿಸಿಲಲ್ಲಿ ಅದು ಬೆಳೆಯಕ್ ಸಾಧ್ಯ ಇಲ್ಲ. ಅದಕ್ಕೆ ಸೂಟಬಲ್ ಎನ್ವಿರಾನ್ಮೆಂಟ್ ಕೊಟ್ರೆ ಅದು ರೆಡಿ ಆಗತ್ತೆ. ಇದನ್ನ ನೆಕ್ಸ್ಟ್ ನಾವು ಫಿಲ್ಟರ್ ಮಾಡ್ತೀವಿ. ಈಗ 7 days ತಿರುಗಿಸಿದ್ ಮೇಡಮ್, 7 days ಸಾಕಾ ಇಲ್ಲಿ? ಸಾಕು ಸರ್. ನೀವು 10 days ವರೆಗೂ ಇಡ್ಬೋದು ಮ್ಯಾಕ್ಸಿಮಮ್. ಬಟ್ 7 days ನಿಮಗೆ ರೆಡಿ ಆಗೋಗುತ್ತೆ. ನಿಮಗೆ ರೆಡಿ ಆಗಿದೆ ಅಂತ ಗೊತ್ತಾಗಕ್ಕೆ ಒಂದು ಘಮ ಸ್ಮೆಲ್ ಬರುತ್ತೆ. ಇದ್ರೊಳಗೆ ಗೋಮೂತ್ರ ಇದೆ, ಸಗಣಿ ಇದೆ, ನಿಮಗೆ ಅದು ಯಾವುದು ಸ್ಮೆಲ್ ಬರಲ್ಲ. ಒಂದು ಒಳ್ಳೆ ಫ್ರೂಟ್ ಸ್ಮೆಲ್ ಬರುತ್ತೆ. ಇದು ಹಾಕಿ ಎಷ್ಟು ದಿವಸ ಆಗಿದೆ ಮೇಡಮ್? ಸರ್, ಇದು ಹಾಕಿ 3 days ಆಗಿದೆ. ಇನ್ನ ರೆಡಿ ಆಗ್ತದೆ. ಇನ್ನು ಮೇಲೆ ಏನ್ ನಿಮಗೆ ನೊರೆ ತರ ಕಾಣ್ತಾ ಇದೆ ಅಲ್ಲ, ಅದೆಲ್ಲ ಒಳಗಡೆ ಇರೋ ಆರ್ಗಾನಿಸಮ್ಸ್ ಬ್ರೀತ್ ಮಾಡ್ತಿರೋದು, ಏರಿಯೇಷನ್ ಆಗ್ತಾ ಇರುತ್ತೆ. ಸೊ ನೀವು ಇದನ್ನ ನೀವೇ ತೊಟ್ಟಿ ಕಟ್ಬೋದು, ಅಥವಾ ಯಾವ್ದಾದ್ರು ಹಳೆ ಟ್ಯಾಂಕ್ ಇದ್ರೆ ಮಾಡ್ಬೋದು, 200 ಲೀಟರ್ ಡ್ರಮ್ ಇದ್ರೆ ಮಾಡ್ಬೋದು. ನಮ್ಗೆ ಇದು ಸಿಕ್ತು, ಇದ್ರಲ್ಲಿ ನಾವು ಮಾಡ್ತಾ ಇದೀವಿ. ಈಗ 7 days ಆಯ್ತು ಮೇಡಮ್, 10 days ಆಯ್ತು ಅನ್ಕೊಳ್ಳಿ. ಸೊ ಇದನ್ನ ನಾವು ಗಿಡಗಳು ಕೊಡೋದು ಹೇಗೆ, ನೀವ್ ಹೆಂಗ್ ಮಾಡ್ಕೊಂಡಿದ್ದೀರಾ? ಸರ್, ಚಿಕ್ಕ ಪ್ಲಾಟ್ ಇದ್ರೆ ನೀವು ತಗೊಂಡೋಗಿ ಸುರಿಬೋದು, ಕೈಯಲ್ಲಿ ಹಾಕ್ಬೋದು. ಇಷ್ಟು ದೊಡ್ಡ ಜಾಗಕ್ಕೆ ನಾವು ಹಾಕೋದ್ ಕಷ್ಟ ಆಗತ್ತೆ. ಸೊ ನಾವೇನ್ ಮಾಡ್ತೀವಿ, ಇದನ್ನ ಇಲ್ಲಿ ಬಕೆಟ್ ಇದೆ ಅಲ್ಲ, ಈ ಬಕೆಟಿಗೆ ಫಿಲ್ಟರ್ ಮಾಡ್ತೀವಿ. ಈ ಬಟ್ಟೆ ಮತ್ತೆ ಈ ಫಿಲ್ಟರ್ ಡಬಲ್ ಫಿಲ್ಟರ್ ಮಾಡ್ತೀವಿ. ಯಾಕಂದ್ರೆ ಯಾವ್ದು ಡ್ರಿಪ್ ಎಲ್ಲೂ ಬ್ಲಾಕ್ ಆಗಬಾರ್ದು ಅಂತ ಡಬಲ್ ಫಿಲ್ಟರ್ ಮಾಡ್ತೀವಿ. ಇದ್ರಲ್ಲಿ ಬಂದಿರೋ ಫಿಲ್ಟರ್ನ ಇದಿದೆ ಅಲ್ಲ, ಇದು ವೆಂಚುರಿ ಕಟ್ಟಿದ್ದಾರೆ. ಆ ವೆಂಚುರಿನ ಇದ್ರಲ್ಲಿ ಬಿಟ್ರೆ ಇಲ್ಲಿ ನಮ್ದು ಮೇನ್ ಲೈನ್ ಇದು, ಮೋಟರ್ ಇಂದ ಹೋಗೋ ಮೇನ್ ಲೈನ್, ಇದಕ್ಕೆ ವೆಂಚುರಿ ಫಿಕ್ಸ್ ಮಾಡಿದ್ವಿ.
ಇಲ್ಲಿ ಇದ್ರ ಸ್ಪೀಡ್ ಕಂಟ್ರೋಲ್ ಮಾಡಿದ್ರೆ ಅಂದರೆ ಇದನ್ನು ಬ್ಲಾಕ್ ಮಾಡಿದ್ರೆ ಆ ಪ್ರೆಷರ್ಗೆ ಇದನ್ನು ಎಳ್ಕೊಳ್ಳುತ್ತೆ. ಓಕೆ ಓಕೆ. ಸೊ ವಾಟರ್ ಜೊತೆನೇ ಜೀವಾಮೃತ ಮಿಕ್ಸ್ ಆಗಿ ಡೈರೆಕ್ಟ್ ಎಲ್ಲ ತೋಟಕ್ಕೆ ಹೋಗುತ್ತೆ. ಡ್ರಿಪ್ಸ್ ಮೂಲಕ ಕೊಟ್ಬಿಡ್ತೀರಾ? ಡ್ರಿಪ್ ಮೂಲಕ ಕೊಡ್ತೀವಿ. ಓಕೆ ಓಕೆ. ಸೊ ನಾವು ಬ್ಯಾಚ್ ವೈಸ್ ಮಾಡ್ಕೊಂಡಿರ್ತೀವಿ. ಎವ್ರಿ 7 days ಒಂದೊಂದು ಬ್ಯಾಚ್ ನಡೆಯುತ್ತೆ. ಒಂದೊಂದು ಪ್ಲಾಟಿಗೆ ಒಂದೊಂದು ಸತಿ ಕೊಟ್ಕೊಂಬರ್ತೀವಿ. ಸೊ ಒಂದು ಪ್ಲಾಟಿಗೆ ರಿಪೀಟ್ ಆಗೋಷ್ಟೊತ್ತಿಗೆ ನಿಮ್ಗೆ 1 ತಿಂಗಳು ಬೇಕಾಗುತ್ತೆ. ಸೊ ಮೇಜರ್ ಫರ್ಟಿಲೈಸರ್ ಅಂದ್ರೆ ಇದನ್ನೇ ಕೊಡ್ತಿರೋದಾ? ಇದನ್ನೇ ಕೊಡ್ತಾ ಇರೋದು, ಬೇರೆ ಏನು ಇದು ಬಿಟ್ಟು ಇನ್ನೇನು ಕೊಡ್ತಾ ಇಲ್ಲ. ನಾನು ಫ್ರಂಟಲ್ಲಿ ತೋರಿಸಿದ್ನಲ್ಲ ಅದು ವರ್ಷಕ್ಕೊಂದ್ಸತಿ ಕೊಡ್ತೀವಿ. ವರ್ಷಕ್ಕೊಂದ್ಸರಿ ಕೊಡ್ತೀವಿ. ಹಾಂ ಸರಿ. ಈ ಒಂದು ನಮ್ಮದು ನ್ಯಾಚುರಲ್ ಫಾರ್ಮ್ ಏನಿದೆ ಅದ್ರಲ್ಲಿ ಒಂದು ಪಾರ್ಟ್ ಆಗಿ ಇವರು ನಮ್ಮ ಸೋಲ್ಜರ್ಸ್, ನಮ್ಮ ಫಾರ್ಮರ್ಸ್ ಇವರು. ಓಕೆ, ನಮಗೆ ಪಾಲಿನೇಷನಿಗೆ ಹೆಲ್ಪ್ ಮಾಡ್ತಾರೆ ಮೇಜರ್ ಆಗಿ ಹನಿ ಬೀಸ್. ಸೊ ಇದು ನನ್ನ ತೋಟದಲ್ಲಿ ಸುತ್ತ ಇಟ್ಟಿದ್ದೀವಿ. ನಮಗೆ ಮೇನ್ ಪಾಲಿನೇಷನಿಗೆ ಹೆಲ್ಪ್ ಮಾಡ್ತಾರೆ. ಪ್ಲಸ್ ನಮಗೆ ಒಂದು ಪೆಟ್ಟಿಗೆಯಿಂದ ತಿಂಗಳಿಗೆ ಅಂತ ಹೇಳಲ್ಲ, 3 ತಿಂಗಳಿಗೆ ಒಂದ್ಸತಿ 4 ರಿಂದ 5 kg ನಮಗೆ ಜೇನುತುಪ್ಪ ಸಿಗುತ್ತೆ. 3 ತಿಂಗಳಿಗೆ ಒಂದ್ಸತಿ, ಡಿಪೆಂಡಿಂಗ್ ಅಪಾನ್ ದ ಕ್ರಾಪ್ ಆ್ಯಂಡ್ ಸೀಸನ್. ನಮ್ಮ ಫ್ಲವರಿಂಗ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ವರ್ಷಕ್ಕೆ ತಿಂಗಳಿಗೆ ಒಂದು 4 kg ಅಂದ್ಕೊಂಡ್ರು ವರ್ಷಕ್ಕೆ ನೀವು 12 kg ಆರಾಮ್ಸೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಬೇರೆ ಮಿನಿಮಮ್ ಬೇಡ 10 kgನೇ ಅಂದ್ಕೊಳ್ಳಿ. ನಾನು ಒಂದು ಮಧು ಆರ್ಗ್ಯಾನಿಕ್ಸ್ ಅಂತ ಒಂದು ಆರ್ಗ್ಯಾನಿಕ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ನಮ್ಮ ತೋಟದ ಜೇನುತುಪ್ಪ 1000 rupees kg ಆ್ಯಸ್ ಎ ಪ್ರೀಮಿಯಮ್ ಮಾರ್ತಾಯಿದ್ದೀನಿ. ಬಿಕಾಸ್ ಆ ಕ್ವಾಲಿಟಿ ನಾವು ಕೊಡ್ತಾ ಇದ್ದೀವಿ. ಆದ್ದರಿಂದ ಈ ಥರ ನೀವು ನಿಮ್ಮ ತೋಟದಲ್ಲಿ ನೀವು ಆರಾಮ್ಸೆ ಇಟ್ಕೊಂಡು ನೀವೇ ಮಾರ್ಕೆಟಿಂಗ್ ಮಾಡಿ ಬ್ರ್ಯಾಂಡ್ ಮಾಡಿ ಮಾರ್ಬೋದು. ಇದು ನಿಮ್ಗೊಂದು ಎಕನಾಮಿಕ್ ಆಗಿ ವರ್ಕೌಟ್ ಆಗುತ್ತೆ. ಇವಾಗ ನಾನು ಒಂದು ಪೆಟ್ಟಿಗೆಯಿಂದ ನೀವು ಏನಿಲ್ಲ ಅಂದರೂ ಒಂದು 10 kg ಜೇನುತುಪ್ಪ ತೆಗೆದ್ರಿ ಅಂದರೆ ಅದೇ 10,000 ಆದಾಯಿತು. ಎಲ್ಲರೂ 1,000 ರೂಪಾಯಿಗೆ ಮಾರೋಕ್ಕಾಗಲ್ವಾ? ನಿಮ್ಮದು ಆರ್ಗ್ಯಾನಿಕ್ ತೋಟ ಅಲ್ವಾ, 300-400 ರೂಪಾಯಿಗೆ ಮಾರ್ತೀರಾ, ಮಾರಿ. ನಿಮ್ಗೆ ಅಟ್ಲೀಸ್ಟ್ ಒಂದು 4-5 ಸಾವಿರ ರೂಪಾಯಿ ವರ್ಷಕ್ಕೆ ಆದಾಯ ಒಂದು ಪೆಟ್ಟಿಗೆಯಿಂದ ಬಂತು. ನೀವು 1 ಎಕರೆಗೆ ನೀವು ತೋಟಗಾರಿಕೆ ಇಲಾಖೆಯವ್ರು ಪ್ರಿಸ್ಕ್ರೈಬ್ ಮಾಡೋ ಪ್ರಕಾರ 4 ರಿಂದ 5 ಪೆಟ್ಟಿಗೆ ಇಡ್ಬೋದು ಆರಾಮ್ಸೆ. ನೀವು 1 ಎಕರೆ ಲೆಕ್ಕದಲ್ಲಿ ತೊಗೊಂಡ್ರೆ 4-5 ಪೆಟ್ಟಿಗೆಗೆ 5-4 20,000 ವರ್ಷದ ಆದಾಯ. ಇದಕ್ಕೆ ನೀವೇನು ಮಾಡ್ತೀರಾ? ಏನೂ ಇಲ್ಲ. ಈಲ್ಡ್ ಜಾಸ್ತಿ ಆಗಬೇಕಂದ್ರೆ ಪಾಲಿನೇಷನ್ ಆಗಬೇಕು. ಪಾಲಿನೇಷನ್ ಆಗಬೇಕು ಅಂದರೆ ನಮಗೆ ಪಾಲಿನೇಟರ್ಸ್ ಇರಬೇಕು. ಕೆಲವು ಬಟರ್ಫ್ಲೈಸು ಪಾಲಿನೇಟರ್ಸ್, ಆ್ಯಂಡ್ಸು ಪಾಲಿನೇಟರ್ಸ್, ಆ್ಯಂಡ್ ಆಲ್ ಸ್ಮಾಲ್ ಇನ್ಸೆಕ್ಟ್ಸ್ ಆಲ್ ಆರ್ ಪಾಲಿನೇಟರ್ಸ್. ಬಟ್ ಮೇಜರ್ ಇಡೀ ವರ್ಲ್ಡಲ್ಲಿ ಪಾಲಿನೇಷನ್ 80% ಆಫ್ ದ ಪಾಲಿನೇಷನ್ ಆಗೋದು ಹನಿ ಬೀಸಿಂದ. ದಿಸ್ ವಾಸ್ ಮೈ ಪಾರ್ಟ್ ಆಫ್ ದ ಸ್ಟಡಿ. ನನಗೆ ಯಾವಾಗ ಅದು ರಿಸರ್ಚಲ್ಲಿ ಗೊತ್ತಾಯಿತು. ಸೊ ನಾನು ತೋಟಗಾರಿಕೆ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸರ್ ಹಿಂಗೆ ಮಾಡ್ಬೇಕು ಅಂದ್ಕೊಳ್ತೀನಿ ಅಂದರೆ ದೇ ಆರ್ ಮೋರ್ ದೆನ್ ಎನಫ್ ಟು ಹೆಲ್ಪ್ ಅಸ್. ಅವ್ರಿಗೆ ಕೇಳಿದೆ, ಅವರು ನನಗೆ ತಂದು ಕೊಟ್ಟು ಹೆಂಗೆ ಯೂಸ್ ಮಾಡ್ಬೇಕು ಏನೇನಂತ ಹೇಳಿದರು. ನನಗೆ ಎಕ್ಸ್ಟ್ರಾಕ್ಷನ್ ಮಾಡೋದ್ರಲ್ಲೂ ಹೆಲ್ಪ್ ಮಾಡ್ತಾರೆ. ಆಮೇಲೆ ಎಂಡ್ ಪ್ರಾಡಕ್ಟ್ ನನಗೆ ತೆಕ್ಕೊಡೋದ್ರಲ್ಲಿ ಎಲ್ಲದರಲ್ಲೂ ಹೆಲ್ಪ್ ಮಾಡಿದ್ರು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಮೇಲೆ ಐ ಸ್ಟಾರ್ಟೆಡ್ ಮಾರ್ಕೆಟಿಂಗ್ ಇಟ್. ಇವಾಗ ಮನೆಗೆ ಎಷ್ಟು ಬೇಕು. ಈಗ ಏನೋ ಹನಿ ಬಂತು, ನಾರ್ಮಲ್ ಆಗಿ ಅದನ್ನು ತಿಂದು ಬೇರೆಯವರು ಕೊಟ್ಟು ಆ ತರ ಒಂದು ಐಡಿಯಾ ಬರುತ್ತೆ. ಸೊ ನೀವು ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದೀರಾ. ಸೊ ಈ ಸ್ಟೇಜ್ ಅಲ್ಲಿ ನೀವು ಹನಿ ಬಿಸ್ನೆಸ್ ಅಂದ್ರೆ ಬೇರೆಯವ್ರಿಗೆ ಮಾರ್ಬೋದು ಅಂತ ಐಡಿಯಾ ಬಂದಿದ್ದು ಯಾಕೆ? ಸರ್ ಮನೆಗಾಗಿ ಎಕ್ಸೆಸ್ ಆಗ್ತಾ ಇತ್ತು. ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸಿಗೆ ಕೊಟ್ವಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಒಂದ್ಸತಿ ತಿಂದಿದ್ದವ್ರು ಅವ್ರ ಗ್ಯಾರಂಟಿ ನಮಗೆ ವಾಪಸ್ ಬಂದು ಕೇಳ್ತಾರೆ. ಅವ್ರ ರೆಸ್ಪಾನ್ಸ್ ನೋಡಿ ನನಗೆ ಇನ್ನೂ ಮಾಡಬೇಕು ಅಂತ ಆಸೆ ಆಯಿತು. ಇನ್ನೂ 4 ಬಾಕ್ಸ್ ಎಕ್ಸ್ಟ್ರಾ ಮಾಡಿದ್ವಿ. ಈಗ ಇನಿಷಿಯಲ್ ಸ್ಟೇಜಲ್ಲಿ ಅದೊಂದು ಆದಾಯ ಮೂಲವನ್ನಾಗಿ ಸೃಷ್ಟಿ ಮಾಡ್ಕೊಂಡಿದ್ದೀರಾ? ಹೌದು. ಆ್ಯಂಡ್ ವೆರಿ ಬಿಗಿನಿಂಗಲ್ಲಿ ಬರೋದು ನಮ್ಗೆ ಹಸುವಿಂದ ಹಾಲು ಬಿಟ್ರೆ ಜೇನಿಂದ ಜೇನುತುಪ್ಪ, ಇದೆಲ್ಲ ನೆಕ್ಸ್ಟ್ ಸ್ಟೇಜಲ್ಲಿ ಇಮಿಡಿಯೇಟ್ ಕ್ಯಾಶ್ ಆಗುತ್ತೆ. ಆ್ಯಂಡ್ ನೀವು ಇದಕ್ಕೆ ಲೈಫ್ ಸ್ಪ್ಯಾನ್ ಇಲ್ಲ, ನೀವು ಎಷ್ಟು ವರ್ಷ ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಹಿಸ್ಟಾರಿಕಲಿ 1000-2000 ಇಯರ್ ಓಲ್ಡ್ ಜೇನುತುಪ್ಪ ಸಿಕ್ಕಿರೋದು ಇದೆ. ಅದು ಅಷ್ಟೇ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ, ಅಷ್ಟೇ ಫ್ರೆಶ್ ಆಗಿದೆ. ಸೊ ಓಲ್ಡರ್ ಇಟ್ ಗೆಟ್ಸ್ ಜಸ್ಟ್ ಲೈಕ್ ವೈನ್, ಓಲ್ಡರ್ ಇಟ್ ಗೆಟ್ಸ್ ಬೆಟರ್ ಇಟ್ ವಿಲ್ ಬಿ. ಸೊ ಇದಕ್ಕೆ ಶೆಲ್ಫ್ ಲೈಫ್ ಇಲ್ಲ, ಎಕ್ಸ್ಪೈರಿ ಡೇಟ್ ಇಲ್ಲ. ನೀವು ಆರಾಮಾಗಿ ನೀವು ಎಷ್ಟಾದರೂ ಪ್ರೊಡ್ಯೂಸ್ ಮಾಡಿ, ಎಷ್ಟಾದರೂ ಸ್ಟೋರ್ ಮಾಡಿ, ನಿಮಗೆ ಹೋದಷ್ಟು ಮಾರಿ, ಇಲ್ಲಾಂದರೆ ಮನೇಲಿ ಇಟ್ಕೊಳ್ಳಿ. ದಿನ ಬೆಳಗ್ಗೆ ಬಿಸಿನೀರು ಅಂತೂ ಕುಡಿತಾರೆ. ಬಿಸಿನೀರು ನಿಂಬೆಹಣ್ಣು ಜೊತೆ 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಳ್ಳಿ, ಕಾಫಿ ಟೀ ಜೊತೆ ಜೇನುತುಪ್ಪ ಹಾಕ್ಕೊಳ್ಳಿ. ನಿಮ್ಮ ಶುಗರ್ ರೆಡ್ಯೂಸ್ ಮಾಡಿ ಜೇನುತುಪ್ಪನ ಇಂಟ್ರೊಡ್ಯೂಸ್ ಮಾಡಿ. ಗುಡ್ ಆಲ್ಟರ್ನೇಟಿವ್. ಶುಗರ್ ಫ್ರೀ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ, ಅದ್ರ ಬದಲು ಇದನ್ನು ಯೂಸ್ ಮಾಡಿ. ನ್ಯಾಚುರಲ್ ಸೋರ್ಸ್ ಆಫ್ ಸ್ವೀಟ್ನರ್ ಅಲ್ವಾ. ಪ್ರೀಮಿಯಂ ಕ್ವಾಲಿಟಿ ಜೇನುತುಪ್ಪಕ್ಕೆ ಪ್ರೀಮಿಯಂ ಪ್ಯಾಕಿಂಗ್ ಇರಬೇಕಂತ ವಿ ಪರ್ಟಿಕ್ಯುಲರ್ಲಿ ಯೂಸ್ ಗ್ಲಾಸ್ ಜಾರ್ಸ್. ಬೇರೆ ಪ್ಲಾಸ್ಟಿಕ್ ಅದರಲ್ಲಿ ನಾವು ಸ್ಟೋರ್ ಮಾಡೋದಿಲ್ಲ. ಆ್ಯಂಡ್ ವಿ ಡೋಂಟ್ ರೆಕಮೆಂಡ್ ಆಲ್ಸೋ. ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡ್ತೀವಿ. ಒಂದು ಪ್ರೀಮಿಯಂ ಪ್ಯಾಕಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಜೊತೆಗೆ ಬರುತ್ತೆ. ನೀವು ಹನಿ ಅನ್ನೋದು ಗಟ್ಟಿ ಆಗೇ ಆಗುತ್ತೆ. ಅದು ಗ್ಲೂಕೋಸ್ ಫ್ರುಕ್ಟೋಸ್ ಫ್ಯಾಕ್ಟ್ರ್ ಮೇಲೆ ಅದು ಎಷ್ಟು ಗಟ್ಟಿ ಆಗುತ್ತೆ, ಯಾವಾಗ ಗಟ್ಟಿ ಆಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಬಟ್ ಗಟ್ಟಿ ಆಗುತ್ತೆ. ತುಂಬ ಜನರ ಕಾನ್ಸೆಪ್ಟು ಗಟ್ಟಿಯಾಗಿರೋ ಜೇನುತುಪ್ಪ ಒಳ್ಳೇದಲ್ಲ, ಅದರಲ್ಲಿ ಸಕ್ಕರೆ ಮಿಕ್ಸ್ ಮಾಡಿರೋ ಬೆಲ್ಲ ಮಿಕ್ಸ್ ಮಾಡಿ. ಬಟ್ ದಟ್ ಈಸ್ ನಾಟ್ ಟ್ರೂ.
ಸೊ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬರುತ್ತೆ ನಿಮಗೆ ಹೆಂಗಿರುತ್ತೆ ಜೇನುತುಪ್ಪ, ನಾವು ಹೆಂಗೆ ಪ್ರೊಡ್ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಗಿಡಗಳಿಗೂ ನಾವು ಒಂದು ಪೆಸ್ಟಿಸೈಡ್ಸ್ ಹಾಕ್ದಲೇ ಇರೋದ್ರಿಂದ ಫಾರ್ ದೆಮ್ ಇಟ್ ಇಸ್ ಅ ವೆರಿ ಲೈವ್ಲಿ ಪ್ಲೇಸ್ ಟು ಬಿ. ಖುಷಿಯಾಗಿರುತ್ತೆ, ಅಟ್ಯಾಕರ್ಸ್ ಇರಲ್ಲ, ಏನೂ ಒಂದು ಪ್ರಾಬ್ಲಮ್ ಇರಲ್ಲ. ಹ್ಯಾಪಿ ಬೀಸಿಂದ ಬಂದಿರೋ ಹ್ಯಾಪಿ ಹನಿ, ನಾವು ಆರ್ಗ್ಯಾನಿಕ್ ಹನಿ ನಾವು ಮಾರ್ಕೆಟ್ ಮಾಡ್ತಿದ್ವಿ, ಮಧು ಆರ್ಗ್ಯಾನಿಕ್ಸ್ ಅಂತ. ಸೊ ಇದು ಬಂದು ಎಷ್ಟು ಗ್ರಾಮ್ ಮೇಡಮ್ ಇದು? ಸರ್ ಇದು 1/4 kg. 1/4 kg. ಓಕೆ. ಸೊ ಈಗ ಯಾರಾದರೂ ತಗೋಬೇಕು ಅಂತಂದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಕಳ್ಸಿಕೊಡಕ್ಕಾಗತ್ತಾ? ಶೋರ್ ಸರ್, ಕಳ್ಸಿಕೊಡ್ತೀವಿ. ಅಂದರೆ ಅವೈಲಬಿಲಿಟಿ ಮೇಲೆ. ನನ್ನ ಹತ್ರ ಇರೋದು ಲಿಮಿಟೆಡ್ ಔಟ್ಪುಟ್. ಸೊ ಅದರಲ್ಲಿ ಏನಿದ್ರೆ ನೀವು ಫೋನ್ ಮಾಡಿದಾಗ ಅವೈಲೇಬಲ್ ಇದ್ದರೆ ಡೆಫಿನೆಟ್ಲಿ ಕಳಿಸ್ಕೊಡ್ತೀನಿ. ಇನ್ನು ನಾನು ಸುತ್ತಮುತ್ತ ಇರೋರಾದರೆ ನಾನು ಅವ್ರಿಗೆ ಅದೇ ಹೇಳ್ತೀನಿ, ನೀವೇ ಗ್ಲಾಸ್ ಜಾರ್ ತೊಗೊಂಬನ್ನಿ ರೀಫಿಲ್ ಮಾಡ್ಕೊಂಡು ಹೋಗಿ. ಬಟ್ ದೂರ ಇರೋರಿಗೆ ನಾನು ಶಿಪ್ಪಿಂಗ್ ಮಾಡಿಕೊಡ್ತೀನಿ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಎನಿ ಟೈಮ್, ನೋ ಪ್ರಾಬ್ಲಮ್. ಅಂದರೆ ಇದು ಆರ್ಗಾನಿಕ್ ವೇಲಿ ನೀವು ಹನಿ ಇರೋದ್ರಿಂದ ಯೂಸ್ ಕ್ವಾಂಟಿಟಿನೂ ಸಿಗೋದಿಲ್ಲ. ಇವಾಗ ನಾನು ಬಲ್ಕಲ್ಲಿ ಪ್ರೊಡ್ಯೂಸ್ ಮಾಡಿ ಬಲ್ಕಲ್ಲಿ ಪ್ಯಾಕಿಂಗ್ ಮಾಡೋದಲ್ಲ, ಇದು ಎಲ್ಲ ಹ್ಯಾಂಡ್ ಮೇಡು, ಎಲ್ಲ ಕೈಯಲ್ಲಿ ಮೆಷಿನರೀಸ್ ಯೂಸ್ ಮಾಡಲ್ಲ, ಕೈಯಲ್ಲಿ ಪ್ರೊಕ್ಯೂರ್ ಮಾಡ್ತೀವಿ, ಗ್ಲಾಸ್ ಜಾರಿಗೆ ಫಿಲ್ ಮಾಡ್ತೀವಿ. ಅದು ಬಿಟ್ಟು ಇನ್ನೇನೂ ಇರಲ್ಲ, ಜಸ್ಟ್ ತೊಗೊಳೋದು, ಇದರಲ್ಲಿ ಫಿಲ್ ಮಾಡೋದು, ಫಿಲ್ಟರ್ ಆ್ಯಂಡ್ ಫಿಲ್ ಅಷ್ಟೇ. ಇದು ಮೋರ್ ಓವರ್ ಬಿಸ್ನೆಸ್ಗಿಂತ ಸೊ ನಿಮ್ಮ ಆರ್ಗಾನಿಕ್ ಒಳ್ಳೆ ಹನಿನ ಬೇರೆಯವ್ರಿಗೆ ಹಂಚೋದು ಮೆಥಡ್ ಅಂತ. ಹೌದು, ಅವರು ಅದರ್ ವೇಸ್ ಆಫ್ ಶುಗರ್ ಕನ್ಸ್ಯೂಮ್ ಮಾಡೋದನ್ನ ಕಟ್ ಮಾಡಿ ಇದು ಯೂಸ್ ಮಾಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನೇನು ಇದನ್ನು ತೊಗೊಳ್ಳಿ ಅಂತ ನಾನು ನಿಮಗೆ ಪುಷ್ ಮಾಡ್ತಿಲ್ಲ. ಯು ಸಿ ದ ಡಿಫ್ರೆನ್ಸ್. ನೀವು ಆಲ್ರೆಡಿ ಬೇರೆ ಹನಿ ಯೂಸ್ ಮಾಡ್ತಿದ್ರೆ ಆರ್ಗ್ಯಾನಿಕ್ ಹನಿಗೆ ಸ್ವಿಚ್ ಆಗಿ ನೋಡಿ ಒಂದ್ಸತಿ, ಟ್ರೈ ಮಾಡಿ, ದೆನ್ ಯು ವಿಲ್ ಗೆಟ್ ಟು ನೋ ಏನು ಡಿಫ್ರೆನ್ಸ್ ಏನು ಅಂತ. ಈಗ ಮೇಡಮ್ ನಾವು GKVK ಅವಾರ್ಡ್ ಲಿಸ್ಟಲ್ಲಿ ನೋಡಿದ್ವಿ. ಸೊ ನಿಮಗೂ ಅವಾರ್ಡ್ ಸಿಕ್ಕಿದೆ ಅಂತ ಗೊತ್ತಾಯ್ತು. ಸೊ ಹೇಗೆ ಅನಿಸ್ತಿದೆ ಮೇಡಮ್ ಅವಾರ್ಡ್ ತಗೊಂಡಿದ್ದು? ಇದು ನನ್ನ ಲೈಫಲ್ಲಿ ಬಂದಿರೋ ಅಂದರೆ ಅಗ್ರಿಕಲ್ಚರಲ್ಲಿ ಬಂದಿರೋ ಫಸ್ಟ್ ಅವಾರ್ಡ್. GKVK ತಂಡದವರು ಗುರುತಿಸಿ ನಾವು ಮಾಡ್ತಿರೋ ಈ ಎಫರ್ಟನ್ನ ಅವರು ಕನ್ಸಿಡರ್ ಮಾಡಿ ನಮಗೆ ಒಂದು ವೇದಿಕೆಗೆ ಹಾಕ್ಕೊಟ್ರು. ಹೌದು, ತುಂಬ ಖುಷಿ ಆಯಿತು ಅವರ ಒಂದು ಗುರುತಿಗೆ. ಮತ್ತು ನಮ್ಗೆ ಈ ಬಹುಮಾನ ಅಥವಾ ಪ್ರಶಸ್ತಿ ಕೊಟ್ಟಿದ್ದು ತುಂಬಾ ಖುಷಿ ತಂದು ಕೊಡ್ತು. ನನಗೆ ಲೈಫಲ್ಲಿ ಇನ್ನೊಂದು ಡೈರೆಕ್ಷನ್ ತೋರಿಸ್ಕೊಡ್ದೆ. ನಾನು ಮಾಡಿರೋದನ್ನ 4 ಜನಕ್ಕೆ ಹೇಳ್ಕೊಡ್ಬೇಕು ಅನ್ನೋ ಆಸೆ ಬರ್ತಾಯಿದೆ. ಸೊ ಯಾರಿಗಾದರೂ ನೆಕ್ಸ್ಟ್ ಇವಾಗ ITBTಯಲ್ಲಿ ಕೆಲಸ ಮಾಡ್ತಿರೋರು ಆಗ್ಬೋದು, ಅಥವಾ ಹೊಸದಾಗಿ ಫಾರ್ಮ್ ತೊಗೊಂಡು ಅವರ ಆಸ್ಪಿರೇಷನ್ ಇರ್ಬೋದು, ನಾನು ಈ ಥರ ಏನಾದ್ರು ಮಾಡಬೇಕು ಅಂತ. ಆ ಥರ ಯಾರಾದರೂ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಐಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಹೆಲ್ಪ್. ಬನ್ನಿ, ತೋಟ ವಿಸಿಟ್ ಮಾಡಿ ಎನಿ ಟೈಮ್. ಗೇಟ್ ಯಾವಾಗೂ ಓಪನ್ ಇರುತ್ತೆ, ಯಾರಾದರೂ ಬಂದ್ಬೋದು. ನಾನು ನಿಮಗೆ ಮುಂಚೆನೇ ಅಡ್ರೆಸ್ ಹೇಳಿದ್ದೀನಿ ಎಲ್ಲಿದೆ ಏನು ಅಂತ. ಬನ್ನಿ, ಐಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಹೆಲ್ಪ್ ಯು. ನನ್ನ ನಂಬರು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಕ್ಕೆ ಹೇಳ್ತೀನಿ. ಎನಿ ಟೈಮ್ ಯಾರಿಗೆ ಏನು ಹೆಲ್ಪ್ ಬೇಕಂದ್ರು ಐಲ್ ಬಿ ದೇರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಷ್ಟು ದೂರ ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದು ನನಗೆ ತಿಳಿದ್ರೆ ಅಲ್ಪ ಸ್ವಲ್ಪ ನಾಲೆಡ್ಜ್ನ ನಾನು ಒಂದು 4 ಜನಕ್ಕೆ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ನೀವು ನನಗೆ ವೇದಿಕೆ ಆಗ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್.